ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು ಅವರು, ಸರ್ಕಾರದ ಉದ್ದೇಶ ತಮ್ಮ ಆಡಳಿತ ವೈಫಲ್ಯವನ್ನು ಮುಚ್ಚಿಕೊಳ್ಳೋದು. ಚಿತ್ತಾಪುರದಲ್ಲಿ RSS ವರ್ಸಸ್ ಸರ್ಕಾರ ಅನ್ನೋ ರೀತಿ ಏನಾಗಿದೆ, ಸರ್ಕಾರದ ಉದ್ದೇಶ ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳೋದು, ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋದಕ್ಕೆ, ವಿಚಾರ ಡೈವರ್ಟ್ ಮಾಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಅಸಹಿಷ್ಣುತೆ ಅಂದರೆ RSSನ ಬಗ್ಗೆ ಅವರ ಅಸಹಿಷ್ಣುತೆ ಒಳ್ಳೆಯದಲ್ಲ. ಹೀಗಂತ ಪ್ರಿಯಾಂಕ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಿಡಿಕಾರಿದ್ದಾರೆ. ಅವರು ಕೂಡ ರಾಜ್ಯ ಸರ್ಕಾರದ ನಿಲುವನ್ನು, ಧೋರಣೆಯನ್ನು ಖಂಡಿಸಿದ್ದಾರೆ. ಸರ್ಕಾರದ ಉದ್ದೇಶ ಅವರೇನು ಎಲ್ಲ ವಿಫಲತೆ ಅದಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ, ನೌಕರದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಟೋಟಲ್ ಫೇಲ್ಯೂರ್ ಏನದ. ಈ ಫೇಲ್ಯೂರ್ದ ಅಟೆನ್ಷನ್ ಡೈವರ್ಟ್ ಮಾಡೋದು ಉದ್ದೇಶ ಇದೆ. ಅದಕ್ಕೆ ಅವರು ಇದು ಬೇಕಂತಲೇ ಮಾಡ್ತಾಯಿದ್ದಾರೆ. ಮತ್ತು 1925ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ 2 ವರ್ಷ ಬಿಟ್ಟರೆ, ನೆಹರು ಕಾಲದಲ್ಲಿ ನಮ್ಮ ಮೇಲೆ 1.25 ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ ಅನ್ನೋದವ. ಇಲ್ಲಿ ತನಕ ರೂಟ್ ಮಾರ್ಚಿಂದ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡಬೇಕಾಗಿಲ್ಲ. ಅದಕ್ಕೆ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ. ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಈ ಅಸಹಿಷ್ಣುತೆಯನ್ನು ನೀವು ಕಾಂಗ್ರೆಸ್ದವರಿರಲಿ, ನಮ್ಮ BJP ಅವರಿರಲಿ, ಅಸಹಿಷ್ಣುತೆ ಒಳ್ಳೆಯದಲ್ಲ. ನಿಮ್ಮ ತಂದೆಯವರು ಈ ರಾಜ್ಯದ ಗೃಹ ಮಂತ್ರಿ ಆಗಿದ್ದರು. ಈ ರಾಜ್ಯದಲ್ಲಿ ವಿವಿಧ ಮಂತ್ರಿಗಳ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ.